ಮೊದಲು ನಾ ಇಲ್ಲೇ ಒಂದು ದೊಡ್ಡ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಒಂದು 3-4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಕತ್ತೀನಿ ರೀ. ತುಪ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೆ. ಎರಡೂ ಚಲೋ ತಂಗಿ ಚಟಪಟ ಅಂತ ಸಿಡಿದ್ಮೇಲೆ ಈಗ ಇದ್ರಾಗ ಒಂದು ಅರ್ಧ ಬಟ್ಲಷ್ಟು ಶೇಂಗಾ ಹಾಕಕತ್ತೀನಿ ರೀ. ನಿಮ್ಗೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಹಾಕೋಬೋದು. ಮೀಡಿಯಮ್ ಫ್ಲೇಮ್ನಾಗ ಶೇಂಗಾನ ಸ್ವಲ್ಪ ಹೊತ್ತನ ಹುರಿತೀನಿ. ಈ ರೆಸಿಪಿಗೆ ತುಪ್ಪನ ಉಪಯೋಗಿಸ್ತೀವಿ ರೀ. ನಿಮ್ಗೇನ್ರಿ ತುಪ್ಪ ಬೇಡ ಅಂತಂದ್ರೆ ನೀವು ಎಣ್ಣೆ ಯೂಸ್ ಮಾಡ್ಬೋದು. ಆಮೇಲೆ ಈ ಚುಮ್ಮರಿನ ಹೆಚ್ಚಾಗಿ ಮಕ್ಕಳ ಸಲುವಾಗಿ, ಇಲ್ಲ ಅಂತಂದ್ರೆ ಬೆಳ್ಳುಳ್ಳಿ ತಿನ್ನಂಗಿಲ್ಲ ನೋಡ್ರಿ, ಕೆಲವೊಂದು ಹಬ್ಬದ ಟೈಮಿಗೆ ನಾವು ಬೆಳ್ಳುಳ್ಳಿ ತಿನ್ನಂಗಿಲ್ಲಲ್ಲ, ಅಂಥ ಟೈಮಿಗೆ ಒಪ್ಪತ್ತಿದ್ದಾಗ ಹೆಚ್ಚಾಗಿ ಈ ಚೂಡ ಮಾಡ್ತಾರೆ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಸಿಂಪಲ್ ಈಸಿ ಚುನ್ಮರಿ ಚೂಡ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಶೇಂಗಾನ ಹಿಂಗೆ ಚಲೋ ತಂಗೆ ಕೆಂಪು ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಇದ್ರಾಗ ಒಂದು ಅರ್ಧ ಬಟ್ಲಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಹಾಕತ್ತೀನಿ ರೀ. ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಒಂದು 2 ನಿಮಿಷ ಚಲೋ ತಂಗೆ ಹುರಿಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಒಂದು 10-15 ಸೆಕೆಂಡ್ ಅದನ್ನು ಚಲೋ ತಂಗೆ ತುಪ್ಪದಾಗ ಹುರಿಬೇಕು. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಇಂಗು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಕತ್ತೀನಿ ರೀ. ಇದಕ್ಕೆ ಯಾವುದೇ ರೀತಿಯಾದ ಮಸಾಲೆ ಆಗಲಿ, ಖಾರ ಆಗಲಿ, ಬೆಳ್ಳುಳ್ಳಿ ಹಾಕಂಗಿಲ್ಲ. ಅದಕ್ಕೆ ಇದ್ರ ಹೆಸರು ಉಪ್ಪ ತುಪ್ಪ ಚುಮ್ಮರಿ ಅಂತ ಕರೀತಾರೆ. ಈಗ ಇದ್ರಾಗ ಚುನ್ಮರಿ ಅಂದ್ರೆ ಮಂಡಕ್ಕಿ ಅಥವಾ ಕಡಲೆಪುರಿ ಹಾಕಕತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ. ಈ ಒಗ್ಗರಣೆಗೆ ಎಷ್ಟು ಚುನ್ಮರಿ ಹಿಡಿತೈತೆ ಅಂತೇಳಿ ನೋಡಿಕೊಂಡು ಅಷ್ಟು ಹಾಕಬೇಕು. ಒಮ್ಮೆಲೆ ಭಾಳ ಅಷ್ಟು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗ್ರಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಅದನ್ನು ಟೇಸ್ಟ್ ಮಾಡಿ ನೋಡಿರಿ, ಉಪ್ಪೆಲ್ಲ ಸರಿ ಐತಿಲ್ಲ ಅಂತ ಚೆಕ್ ಮಾಡಿರಿ. ಕಮ್ಮಿ ಆಗಿದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕ್ರಿ. ಈಗ ನಾನು ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿ ಒಳಗೆ ಇದನ್ನು ಕೈ ಬಿಡ್ಲಾರ್ದ ಸ್ವಲ್ಪ ಹೊತ್ತನ ಹುರಿತೀನಿ. ಇದ್ರಾಗೇನು ದೊಡ್ಡ ಅಗಾದೈತಪ್ಪ, ಭಾಳ ಸಿಂಪಲ್ ಈಸಿ ರೆಸಿಪಿ ನಾವು ಮಾಡ್ತೀವಿ ಅಂತ ನೀವು ಅಂತಿರ್ಬೋದು. ಆದ್ರೆ ಒಂದು ಸಲ ಹಿಂಗೆ ಚುಮ್ಮರಿ ಮಾಡಿ ನೋಡ್ರಿ, ಮನ್ಯಾಗ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಗ್ಯಾರಂಟಿ ಲೈಕ್ ಆಗ್ತೈತಿ ನೋಡ್ರಿ. ಹಿಂಗೆ ಅಗದಿ ಗರಿ ಗರಿ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಕೈ ಬಿಡ್ಲಾರ್ದ ಸಣ್ಣ ಉರಿ ಒಳಗೆ ಚಲೋ ತಂಗೆ ಹುರಿಬೇಕು, ಅಂದ್ರೆ ಚೂಡ ಭಾಳ ಚಲೋ ಆಗ್ತಾವೆ. ಹಿಂಗೆ ಚಲೋ ತಂಗೆ ಚುನ್ಮರಿ ಗರಿ ಗರಿ ಆಗಬೇಕು. ಅವಾಗ ಗ್ಯಾಸ್ ಆಫ್ ಮಾಡಿರಿ. ಪೂರ ತಣ್ಣಗಾಗುತ್ತಾನ ಇದನ್ನು ಹಿಂಗೆ ಕಡಾಯಿ ಒಳಗೆ ಬಿಡ್ರಿ. ತಣ್ಣಗಾದ್ಮೇಲೆ ಇನ್ನಷ್ಟು ಗರಿ ಗರಿ ಆಗ್ತಾವೆ. ಪೂರ ತಣ್ಣಗಾದ್ಮೇಲೆ ಒಂದು ಏಟೈಟ್ ಡಬ್ಬ್ಯಾಗ ಹಾಕಿಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಬೇಕಾದಾಗ ಸಂಜೆ ಮುಂದೆ ಮಸ್ತ್ ಬಿಸಿ ಬಿಸಿ ಚಹಾ ಜೋಡಿ ಕ್ರಿಸ್ಪಿ ಚೂಡಾನ ಎಂಜಾಯ್ ಮಾಡಿರಿ. ಒಂದು 8 ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಸಿಂಪಲ್ ಈಸಿ ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತ ಅನ್ಕೋತೀನಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.